ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ನಮಸ್ಕಾರ, ನಾನ್ ಕೀರ್ತನಾ ಕಿರಣ್. ಭೈರವಿ ಯಂತ್ರದ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ ಅನ್ಕೊಂಡಿದೀನಿ. ಭೈರವಿ ಯಂತ್ರ. ಭೈರವಿ ಯಂತ್ರವನ್ನು ತಮ್ಮ ಮನೆಗೆ ತರಿಸಿಕೊಂಡು ಅದರಿಂದ ಎಷ್ಟರ ಮಟ್ಟಿಗೆ ಲಾಭವನ್ನ ಪಡೆದಿದ್ದಾರೆ ಹಾಗೂ ಅವರ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಬನ್ನಿ ಅವರಿಂದಾನೇ ತಿಳ್ಕೊಳ್ಳೋಣ. ಭೈರವಿ ಯಂತ್ರ. ನಾನೊಬ್ಬ ವ್ಯಾಪಾರಸ್ಥ. ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಭೈರವಿ ಯಂತ್ರದ ಮಹತ್ವ, ನನಗೇನು ಒಳಿತನ್ನು ಕಾಣಿಸ್ಕೊಂತು, ನನಗೇನು ಸಹಾಯ ಆಯಿತು, ಅದನ್ನು ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇವತ್ತು ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಕಷ್ಟ ಕಾಲ ಬರುತ್ತೆ. ನನಗೆ ಬಂದಂಥ ಕಷ್ಟ ಕಾಲ ಬೇರೆಯವ್ರು ಯಾರಿಗೂ ಬರೋದು ಬೇಡ. ನಾನು ಅಷ್ಟೊಂದು ಕಷ್ಟಗಳನ್ನ ಅನುಭವಿಸಿದ್ದೀನಿ. ನನ್ನ ಹಿತಶತ್ರುಗಳು ನನಗೆ ನಡೆಸಿದ ರೀತಿಗಳು, ನನ್ನ ಅವಮಾನಗಳು, ನನ್ನ ಶತ್ರುಗಳಿಗೂ ಬರೋದು ಬೇಡ ಅಂತ ನಾನು ಕೇಳ್ಕೊತೀನಿ. ನನ್ನ ಮುಂಚೆ ನಾನು ದೇವರ ಭಕ್ತ, ದೇವ್ರನ್ನ ಆರಾಧನೆ ಮಾಡ್ಕೊಂಬಂದವನು. ಕೆಲವು ಸಿಚುವೇಶನ್ಗಳು, ಕೆಲವು ಸಂದರ್ಭಗಳು ನಾನು ಹೇಗೆ ಮಾಡಿಸ್ತು ಅಂದರೆ, ದೇವರೇ ಇಲ್ವೇನೋ ಅಂತ ಬೈಯೋಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ ನಾನು. ಆದರೆ ಮಿರಾಕಲ್ ಅಂತ ಹೇಳ್ಬೋದು, ಭಗವಂತನ ಕರುಣೆ ಅಂತ ಹೇಳ್ಬೋದು. ಒಂದಿನ ನಾನು ಟಿವಿಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅದರಲ್ಲಿ ಭೈರವಿ ಯಂತ್ರದ ಬಗ್ಗೆ ಹೇಳ್ತಾ ಇದ್ರು. ಆ ಮಾಹಿತಿ ತಿಳ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡೋಣ, ಇದರಿಂದ ನನಗೇನೋ ಒಳಿತು ಆಗ್ಬೋದೇನೋ ಅಂದ್ಬಿಟ್ಟು ಭೈರವಿ ಯಂತ್ರನ ತರಿಸ್ಕೊಂಡೆ. ಯಾವತ್ತಿಂದ ನಾನು ಭೈರವಿ ಯಂತ್ರನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಿನಕ್ಕೆ ಒಳ್ಳೆ ಒಳಿತನ್ನು ಕಾಣೋಕ್ಕೆ ಶುರು ಮಾಡಿದೆ. ನನ್ನ ಸ್ನೇಹಿತನ ಜೊತೆ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ನನ್ನ ಸ್ನೇಹಿತ ತುಂಬ ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಾನೊಬ್ಬನೇ ಚೆನ್ನಾಗಿರಬೇಕು ಅಂತಲ್ಲ, ನನ್ನೆಲ್ಲ ಸ್ನೇಹಿತರಿಗೂ ಫೋನ್ ಮಾಡಿ ಹೇಳಿದೆ, ನನ್ನೆಲ್ಲ ಸಂಬಂಧಿಕರಿಗೂ ಹೇಳಿದೆ, ಭೈರವಿ ಯಂತ್ರ ತಗೊಳ್ಳಿ, ಅದನ್ನು ಒಳಿತು ಮಾಡ್ಕೊಳ್ಳಿ ಅಂತ. ಭೈರವಿ ಯಂತ್ರನ ತರಿಸ್ಕೊಳ್ಳಿ, ಆ ಭೈರವಿ ಯಂತ್ರದ ಒಂದು ಒಳಿತನ್ನು ಕಂಡ್ಕೊಳ್ಳಿ ಅಂತ ಈ ಮೂಲಕ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಭೈರವಿ ಎಂದರೆ ಶಕ್ತಿ, ಭೈರವಿ ಎಂದರೆ ದೇವಿ, ಭೈರವಿ ಎಂದರೆ ತಾಯಿ, ಭೈರವಿಯ ಕೃಪೆಯೇ ಜೀವನ. ಹೆಸರೇ ಹೇಳುವಂತೆ ಭೈರವಿ ಯಂತ್ರ ನಮ್ಮನ್ನ ರಕ್ಷಿಸುತ್ತದೆ. ಇದರ ಆಕಾರವನ್ನ ನೋಡಿ. ಪ್ರಪಂಚದ 7 ಅದ್ಭುತಗಳಲ್ಲೊಂದಾದ ಪಿರಮಿಡ್ ಆಕಾರದಲ್ಲಿದೆ. ಈ ಆಕಾರ ವಾಸ್ತುಶಿಲ್ಪದಲ್ಲೇ ಹೆಸರುವಾಸಿಯಾದದ್ದು. ಇದರಲ್ಲಿರುವ ಕ್ರಿಸ್ತಪೂರ್ವ ಶತಮಾನಗಳ ಮಮ್ಮಿಗಳು ಇನ್ನೂ ಕೆಡದಂತಿವೆ ಎಂದರೆ ಇದರ ಶಕ್ತಿ ಅರಿವಾಗುತ್ತದೆ. ಧ್ಯಾನಕ್ಕೆ, ಏಕಾಗ್ರತೆಗೆ ಹೇಳಿ ಮಾಡಿಸಿದ ಆಕಾರವಿದು. ಇದು ನಿಮ್ಮ ಮನೆಯಲ್ಲಿದ್ದರೆ ಈ ಎಲ್ಲಾ ಪ್ರಯೋಜನಗಳನ್ನೂ ನೀವು ಪಡೆಯಬಹುದು. ಜನರ ಕಷ್ಟ ನೋವುಗಳ ಪ್ರಶ್ನೆಗೆ ಉತ್ತರವಾಗಿ ಬಂದು ಲೋಕ ಕಲ್ಯಾಣಕ್ಕಾಗಿ ಪ್ರಕೃತಿಯ ಕೊಡುಗೆಗಳನ್ನು ಸಮೀಕರಿಸಿ ಪರಿಹಾರವಾಗಿತ್ತ ಶ್ವೇತ ವಸನಧಾರಿ ಸಂತ. ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಕರೆತಂದ ವಿನೀತ ದೇವಿಶ್ರೀ ಸ್ವಾಮಿಗಳು. ಗುರುಭ್ಯೋ ನಮಃ. ಬ್ರಹ್ಮೋಸ್ಮಿ. ಹೆಸರೇ ಹೇಳುವಂತೆ ಭೈರವಿ ಯಂತ್ರ ಎಂಬುದು ಶಕ್ತಿ. ಪ್ರಪಂಚದಲ್ಲಿ ಯಾವುದನ್ನು ಪಡಿಬೇಕೋ ಅದನ್ನು ಕೊಡತಕ್ಕಂಥ ಶಕ್ತಿಯೇ ಈ ಭೈರವಿ ಸಾಧನ. 7 ಮುಖದ ರುದ್ರಾಕ್ಷಿ ಮಹಾಲಕ್ಷ್ಮಿಯನ್ನು ಪ್ರತಿನಿಧಿಸುತ್ತದೆ. ಆರೋಗ್ಯ ಐಶ್ವರ್ಯವನ್ನು ನೀಡುತ್ತದೆ. ಈ ಸಪ್ತ ಮಾತೃಕೆಯರ ಪ್ರತೀಕ ಎಂದೇ ಪ್ರಸಿದ್ಧ. ಇದು ಶನಿಯನ್ನು ಪ್ರತಿನಿಧಿಸುತ್ತದೆ. ಕಾಯಿಲೆ, ಯಾವುದೇ ಕಾರಣವಿಲ್ಲದೆ ಬರುವ ಅಪಮೃತ್ಯು, ಬಡತನ, ಚಿಂತೆ ಇವುಗಳು ಹತ್ತಿರಕ್ಕೂ ಸುಳಿಯದಂತೆ ಕಾಪಾಡುತ್ತದೆ. ಗುಪ್ತ ನಿಧಿ ಲಭಿಸುತ್ತದೆ. ವೈವಾಹಿಕ ಜೀವನ ಸುಗಮವಾಗಿರುತ್ತದೆ. ಸ್ಫಟಿಕ ಇದು ಸರಸ್ವತಿ ಮತ್ತು ಲಕ್ಷ್ಮಿಯ ಪ್ರತೀಕ. ಇದರ ದೈವಿಕ ಶಕ್ತಿ ಶುದ್ಧಗೊಳಿಸುವ, ಉನ್ನತೀಕರಿಸುವ ಗುಣವನ್ನು ಹೊಂದಿದೆ. ಯಾವುದೇ ಪೂಜೆ, ಜಪ, ತಪದಲ್ಲಿ ಸ್ಫಟಿಕ ಬೇಕೇ ಬೇಕು. ಭೌತಿಕ ಶಕ್ತಿ ಹೆಚ್ಚಿಸುತ್ತದೆ. ಮಾನಸಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ. ಪ್ರತಿನಿತ್ಯ ಸ್ಫಟಿಕದ ದರ್ಶನವಾಗುತ್ತಿದ್ದರೆ ಅವರಿಗೆ ಅದೃಷ್ಟ, ಸಂತೋಷ, ಆಸ್ತಿ, ಕಟ್ಟಿಟ್ಟ ಬುದ್ಧಿ. ಮಹಾಲಕ್ಷ್ಮಿ, ಸರಸ್ವತಿ, ಶಿವನಿಗೆ ಪ್ರಿಯರಾಗುತ್ತಾರೆ. ಇದರ ಅಧಿಪತಿ ಶುಕ್ರ. ಹಣಕಾಸಿನ ತೊಂದರೆ ಬರುವುದೇ ಇಲ್ಲ. ನಾಣ್ಯ ಇದಕ್ಕೆ ಸ್ತ್ರೀ ತ್ರಿಭುಜಾಕಾರ ಎನ್ನುತ್ತಾರೆ. ಇದಕ್ಕೆ ಪುರುಷ ತ್ರಿಭುಜಾಕಾರ ಎನ್ನುತ್ತಾರೆ. ಇವೆರಡರ ಸಮ್ಮಿಲನವೇ ಶ್ರೀಚಕ್ರ.
ಸ್ತ್ರೀ ಪುರುಷ ಶಕ್ತಿಗಳ ಸಮ್ಮಿಲನದಿಂದ ಸೃಷ್ಟಿಯಾಗುತ್ತದೆ. ಇದಕ್ಕೆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಶಕ್ತಿ ಇದೆ. ಇದು ನಮ್ಮ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಈ ನಾಣ್ಯವಿದ್ದಲ್ಲಿ ಹಣಕಾಸಿನ ತೊಂದರೆ ಬರುವುದಿಲ್ಲ. ದುಷ್ಟ ಶಕ್ತಿಯನ್ನು ಮನೆಯ ಬಳಿ ಸುಳಿಯದಂತೆ ಇದು ನೋಡಿಕೊಳ್ಳುತ್ತದೆ. ಕಮಲಾಕ್ಷಿ ಲಕ್ಷ್ಮಿ, ಸರಸ್ವತಿ, ಗಣಪತಿ ಮುಂತಾದ ದೇವಾನುದೇವತೆಗಳೆಲ್ಲ ಕುಳಿತು ವಿಶ್ರಾಂತಿ ಪಡೆಯುವ ತಾಣವೇ ಈ ಕಮಲ. ಕಮಲದ ಬೀಜಗಳು ಲಕ್ಷ್ಮಿಯ ನಯನಗಳೆಂದೇ ಪ್ರಸಿದ್ಧಿಯಾಗಿದೆ. ಇವು ಧ್ಯಾನ ಮಾಲೆಗಳಿಗೆ ಹೇಳಿ ಮಾಡಿಸಿದ ಬೀಜಗಳಾಗಿದ್ದು, ಇದರ ಉಪಯೋಗಗಳು ಆಶ್ಚರ್ಯವೆನಿಸುವಷ್ಟು ದೊಡ್ಡದಾಗಿದೆ. ಯಾವಾಗಲೂ ಈ ಬೀಜಗಳ ಮೂಲಕ ಮಹಾಲಕ್ಷ್ಮಿ ನಮ್ಮನ್ನು ನೋಡುತ್ತಿರುತ್ತಾಳೆ. ಧನಾತ್ಮಕ ಅಂಶಗಳೇ ಹೇರಳವಾಗಿದ್ದು ಸುಖ ಸಮೃದ್ಧಿಗಳು ತಾಂಡವವಾಡುತ್ತವೆ. ಇಷ್ಟೆಲ್ಲ ಮಹತ್ವವಿರುವ ಈ 4 ವಸ್ತುಗಳನ್ನು ಭೈರವಿ ಯಂತ್ರದಲ್ಲಿ ವೈಜ್ಞಾನಿಕವಾಗಿ ಸಾಂಪ್ರದಾಯಿಕವಾಗಿ ಅಳವಡಿಸಲಾಗಿದೆ. ಈ 4ರ ಸಮ್ಮಿಲನದಿಂದ ಎಂತಹದೇ ತೊಂದರೆಗಳು ಕೂಡ ದೂರವಾಗಿ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ನನ್ನ ಹೆಸರು ಸಾಕ್ಷಿ. ಇವನು ನನ್ನ ಮಗ ಸಾತ್ವಿಕ್. ಹಾಯ್. ಇವನು ತುಂಬಾ ಆಕ್ಟಿವ್ ಇದ್ದಾನೆ, ಆದರೆ ಸ್ವಲ್ಪ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ. ಯಾವಾಗಲೂ ಟಿವಿ, ಕಂಪ್ಯೂಟರ್, ಮೊಬೈಲ್ ಅಂತ ಆಟ ಆಡ್ಕೊಂಡಿರ್ತಾ ಇದ್ದ. ಇದು ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಶ್ವೇತಾ ಅಂತ ಈ ಭೈರವಿ ಯಂತ್ರದ ಬಗ್ಗೆ ನನಗೆ ಸಜೆಸ್ಟ್ ಮಾಡಿದರು. ಅವರು ಇದರಿಂದ ಒಳಿತನ್ನು ಕಂಡಿರೋದ್ರಿಂದ ನನಗೆ ಇದನ್ನು ಅಡ್ವೈಸ್ ಮಾಡಿದರು. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಒಂದೇ ಮನಸ್ಸಿನಿಂದ ಭೈರವಿ ಯಂತ್ರನ ಮನೆಯಲ್ಲಿ ತಂದಿಟ್ಟು ದಿನ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗನ ಕಡೆ ಕೂಡ ದಿನ ಒಂದು ಹೂ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಭೈರವಿ ಯಂತ್ರನ ನಮ್ಮ ಮನೆಗೆ ತಂದಾದ್ಮೇಲೆ ಅವನಿಗೆ ಆಟೋಮೆಟಿಕಲಿ ತುಂಬ ಚೇಂಜಸ್ ಆಗಿದೆ. ಅವನ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ, ಕಾನ್ಸಂಟ್ರೇಷನ್ ಚೆನ್ನಾಗಿದೆ, ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗಿದೆ. ಈಗ ಒಂದು 80% ಹೋಮ್ವರ್ಕ್ನ ತಾನೇ ಮಾಡ್ಕೊಳ್ತಾ ಇದ್ದಾನೆ. ನನಗೆ ಎಷ್ಟೋ ಭಾರ ಕಡಿಮೆ ಆಗಿದೆ. ಸೊ ಈ ಭೈರವಿ ಯಂತ್ರನ ನಮ್ಮ ಮನೆಗೆ ತಂದಮೇಲೆ ನನಗೆ ತುಂಬ ಖುಷಿಯಾಗಿದೆ. ಇದರ ದುಡ್ಡು ಏನು ತುಂಬ ಕಾಸ್ಟ್ಲಿ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ಭೈರವಿ ಯಂತ್ರನ ತಂದು ಪೂಜೆ ಮಾಡಿ ಅದರಿಂದ ಒಳ್ಳೆಯದನ್ನು ಕಾಣಬಹುದು ಅಂತ ಮನಸ್ಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಗೆ ಭೈರವಿ ಯಂತ್ರ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ. ಲವ್ ಈಸ್ ಬ್ಲೈಂಡ್ ಅಂತಾರೆ. ಪ್ರೀತಿಸೋವಾಗ ತಪ್ಪು ಯಾವುದು ಸರಿ ಯಾವುದು ಅಂತ ಯಾರಿಗೂ ಅರ್ಥ ಆಗಲ್ಲ. ನಾನು ಹಾಗೆ ಜಾತಿ ನೋಡಲಿಲ್ಲ, ಆಸ್ತಿ ಅಂತಸ್ತು ನೋಡಲಿಲ್ಲ, ಕೊನೆಗೆ ಜಾತಕ ಕೂಡ ನೋಡಲಿಲ್ಲ. ಇವ್ರನ್ನ ತುಂಬ ಇಷ್ಟಪಟ್ಟು ಮದುವೆ ಆದೆ. ಇವ್ರ ಅಪ್ಪ ಅಮ್ಮನ್ನ ನನ್ನ ಅಪ್ಪ ಅಮ್ಮನ ಥರ ನೋಡ್ಕೋಬೇಕು ಅಂತ ಆಸೆಯಿಂದ ಈ ಮನೆ ಕಾಲಿಟ್ಟೆ. ಆದರೆ ನನ್ನ ಆಸೆ ಕೈಗೂಡಲಿಲ್ಲ. ಅವ್ರು ನನ್ನ ಶತ್ರು ಥರ ನೋಡೋದಕ್ಕೆ ಶುರು ಮಾಡಿದ್ರು. ಎಷ್ಟೇ ಆದರೂ ನನ್ನ ಗಂಡನ ಅಪ್ಪ ಅಮ್ಮ ಅಲ್ವಾ, ಸಹಿಸ್ಕೊಂಡು ಹೋಗೋಣ, ಸ್ವಲ್ಪ ದಿನದಲ್ಲೆಲ್ಲ ಸರಿ ಹೋಗುತ್ತೆ ಅಂದ್ಕೊಂಡೆ. ಹೋಗ್ಲಿ, ಗಂಡನಾದರೂ ಚೆನ್ನಾಗಿರ್ತಾನಲ್ವ ನನ್ನ ಜೊತೆ ಅಂತ ಅಂದ್ಕೊಂಡ್ರೆ ಅದು ಕೈಗೂಡಲಿಲ್ಲ. ನಾನು ಜೀವನನೇ ಬೇಡ ಅಂತ ಅಂದ್ಕೊಂಡು ಕೂತಾಗ ಟಿ ವಿನಲ್ಲಿ ಭೈರವಿ ಯಂತ್ರದ ಬಗ್ಗೆ ತಿಳ್ಕೊಂಡೆ. ಯಾಕೆ ನಾನು ಒಂದ್ಸಲ ಟ್ರೈ ಮಾಡಬಾರ್ದು ಅನಿಸ್ತು. ಅದರಿಂದ ನನ್ನ ಜೀವನ ಬದಲಾದರೆ ನನಗೆ ಒಳ್ಳೇದಲ್ವಾ? ನೀವೆಲ್ಲ ನಂಬ್ತಿರೋ ಇಲ್ವೋ? ನನ್ನಿಂದನೇ ನಂಬೋಕ್ಕಾಗ್ತಿಲ್ಲ. ಆ ಮಟ್ಟಕ್ಕೆ ನನ್ನ ಜೀವನದಲ್ಲಿ ಎಲ್ಲ ರೀತಿ ಬದಲಾವಣೆಗಳಾಗಿದೆ. ನನ್ನ ಶತ್ರು ಥರ ನೋಡ್ತಾ ಇದ್ದಿದ್ದ ಅತ್ತೆ ಮಾವ ಇವತ್ತು ಮಗಳಿಗಿಂತ ಚೆನ್ನಾಗಿ ನನ್ನ ನೋಡ್ಕೋತಾ ಇದ್ದಾರೆ. ನನ್ನ ನೆರಳು ಕಂಡ್ರೆ ದೂರ ಹೋಗ್ತಿದ್ದ ನನ್ನ ಗಂಡ ಇವತ್ತು ನನ್ನನ್ನು ಬಿಟ್ಟು 1 ನಿಮಿಷ ಇರಲ್ಲ ಅನ್ನೋ ಥರ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಈ ಬದುಕು ನನಗೆ ಮತ್ತೆ ಸಿಕ್ಕಿದ್ದು ಈ ಭೈರವಿ ಯಂತ್ರದಿಂದ. ನಾನು ಶಾಂತವ್ವ ಪಾಟೀಲ್ ಅಂತಂದು, ನನಗೆ 5 ಜನ ಹೆಣ್ಮಕ್ಳು, 1 ಮಗ. ಆದ್ರೆ ನಮಗೆ ಭಾಳ ಕಷ್ಟ ಇತ್ತು. ನಮ್ಮ ಮಕ್ಕಳು ಮ್ಯಾರೇಜ್ ಮಾಡೋಕ್ಕೂ ಭಾಳ ಗಂಭೀರ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿ ಒಳಗೆ ನಾವು ಒಬ್ಬರು ನಮ್ಮ ಗೆಳತಿಯರು ಹೇಳಿದರು, ನಾವು ಭೈರವಿ ಯಂತ್ರ ತೊಗೊಂಬಂದು ಪೂಜೆ ಮಾಡಿದ್ವಿ. ಪೂಜೆ ಮಾಡಿಂದ ನಮ್ಮ ಮಕ್ಕಳು ಮ್ಯಾರೇಜ್ ಆಯ್ತು. ಆನಂತರ ಸೀಮಂತಕಾರಣ, ಡಿಲಿವರಿ ಅವೆಲ್ಲವೂ ಅನುಕೂಲ ಆದವು. ನಮ್ಮ ಮಕ್ಕಳಿಗೆ ಈಗ ಎಲ್ಲ ಸೌಕರ್ಯದಿಂದ ಅದಾರ. ಈಗ ಕಷ್ಟ ಎಲ್ಲ ಪರಿಹಾರ ಆಗೈತಿ ಆ ಭೈರವಿ ಯಂತ್ರ ಪೂಜೆ ಮಾಡಿಂದ. ನೀವು ಪೂಜೆ ಮಾಡಿರಿ, ನಿಮಗೂ ಒಳ್ಳೇದಾಕೈತಿ, ಕಷ್ಟ ಎಲ್ಲ ಪರಿಹಾರ ಆಕೈತಿ. ನಮ್ಮ ಯಜಮಾನ್ರು ಅಡ್ವೊಕೇಟ್ ರೀ. ಮೊದಲು ಕೇಸಸ್ ಎಲ್ಲ ಕಡಿಮೆ ಬರ್ತಿತ್ತು, ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಈಗ ಭೈರವಿ ಯಂತ್ರ ತಂದು ಮನೇಲಿಟ್ಟು ಪೂಜೆ ಮಾಡಿದಾಗಿಂದ ಈಗ ಕೇಸಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ.
ತುಂಬ ಇಂಪ್ರೂವ್ ಆಗಿದೆ ಬಿಸ್ನೆಸ್ಸಲ್ಲಿ. ಅವ್ರ ಕೇಸ್ ಜಾಸ್ತಿ ಬರ್ತಾವೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೈತೆ ನಮ್ಗೆ. ನೀವು ಮನೇಲಿ ತಂದಿಟ್ಟು ಪೂಜ್ ಮಾಡಿ ಟ್ರೈ ಮಾಡಿ ನೋಡಿರಿ, ನಿಮಗೂ ಒಳ್ಳೇದಾಗುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನನ್ನ ಹೆಸರು ರಘು ಅಂತ. ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ವಿ, ಎಲ್ಲ ಇದಾಯಿತು. ಆಮೇಲೆ ಒಂದು ಫ್ಯೂ ಮಂತ್ಸ್ ಆದಮೇಲೆ ಮನೆ ಒಂದು ಕಟ್ಟಿದ್ವಿ. ಮನೆ ಕಟ್ಟಾದ್ಮೇಲೆ ಎಲ್ಲ ಮನೆಗೆಲ್ಲ ಹೋದ್ವಿ, ಎಲ್ಲ ಚೆನ್ನಾಗಿತ್ತು. ಒಂದೆರಡು ದಿನ ಆದಮೇಲೆ ಮನೇಲಿ ಸ್ವಲ್ಪ ಕಿರಿಕಿರಿ ಜಗಳ ಅದು ಇದು ಆಯಿತು, ಮನಸ್ತಾಪಗಳೆಲ್ಲ. ಆದ್ದರಿಂದ ನಮ್ಮ ತಾಯಿಗೆ ಯಾರೋ ಹೇಳಿದ್ರಂತೆ ವಾಸ್ತು ದೋಷ ಅದಿದೆ ಇದಿದೆ ಅಂತ. ನಾನು ಅದಕ್ಕೆ ಮನೇನ ಮತ್ತೆ ಬೇರೆ ಹೋಗೋಕ್ಕೂ ಆಗಲ್ಲ, ಇನ್ನೊಂದು ಡೆಮಾಲಿಷ್ ಮಾಡಿ ಕಟ್ಟೋಕ್ಕೂ ಆಗಲ್ಲ, ನನಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ನನಗೆ ನನ್ನ ಫ್ರೆಂಡು ರೆಫರ್ ಮಾಡಿದ್ರು, ಅಂಜನ್ ಅಂತ, ಭೈರವಿ ಯಂತ್ರ ತೊಗೊಳ್ಳಿ ಮನೇಲಿಕ್ಕಿ ಎಲ್ಲ ಒಳ್ಳೇದಾಗುತ್ತೆ ಅಂತ. ನಾನು ಒಂದು ವಾರ ಆದಮೇಲೆ ಅದನ್ನು ತೊಗೊಂಡೋಗಿ ಮನೆ ಮೇನ್ ಡೋರ್ ಇದೆಯಲ್ಲ ಅದ್ರ ಮೇಲೆ ಇಕ್ಕಿದೆ. ಈಗ ಸ್ವಲ್ಪ ದಿನ ಆದಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ನನಗಂತೂ ಅದ್ರ ಮೇಲೆ ತುಂಬ ನಂಬಿಕೆ ಬಂದಿದೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಎಷ್ಟೋ ಜನಗಳಿಗೆ ಈಗಿನ ಕಾಲದಲ್ಲಿ ಸರಿಯಾದ ನಿದ್ದೆ ಇಲ್ಲ. ಆದ ಕಾರಣ ಆತನಿಗೆ ನಾನಾ ರೀತಿಯ ಅನಾರೋಗ್ಯ ಬರುವುದಲ್ಲದೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಇದು ನಿಮಗೆ ಬೇಕು ಅಂತಂದ್ರೆ ಒಮ್ಮೆ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಈಸಿ ಸುಲಭೋಪಾಯದಲ್ಲಿ ನೀವು ಮಲಗುವ ಕೊಠಡಿಯಲ್ಲಿ ಈ ಒಂದು ಭೈರವಿ ಸಾಧನೆ ಇದ್ದರೆ ಸಾಕು, ನಿಮಗೆ ಪರಿಪೂರ್ಣವಾದ ನಿದ್ದೆ ಮಾಡಲಿಕ್ಕೆ ನಿಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಈ ಭೈರವಿ ಸಾಧನೆಯಿಂದ ಪೂರೈಸುತ್ತೆ. ಸರ್ ನಮಸ್ಕಾರ, ನನ್ನ ಹೆಸರು ವಿಶ್ವನಾಥಾಚಾರ್ಯ ಅಂತ. ತಾತ ಮುತ್ತಾತನ ಕಾಲದಿಂದಲೂ ನಾವು ಚಿನ್ನ ಬೆಳ್ಳಿ ಒಡವೆ ಕೆಲಸ ಮಾಡೋ ಅಂಥವ್ರು. ಇವಾಗ ಈ ರೆಡಿಮೇಡ್ ಅವಳಿ ಬಂದುಬಿಟ್ಟು ಹ್ಯಾಂಡ್ ವರ್ಕ್ ಮಾಡೋ ಅಂಥವ್ರ ಹತ್ರ ಬಂದು ಡೈರೆಕ್ಟಾಗಿ ಈ ಕಸ್ಟಮರ್ ಯಾರೂ ಕೆಲಸ ಮಾಡಿಸ್ತಾ ಇರೋದು ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ನಾವು ಒಂದು ಸತಿ ಟಿ ವಿಯಲ್ಲಿ ಹಾಡು ನೋಡಿದೆ ಸರ್, ಭೈರವಿ ಯಂತ್ರದ ಬಗ್ಗೆ ನಾನು ಸುಮಾರು ಸತಿ ನೋಡ್ತಾ ಇದ್ದೆ. ನನಗೆ ಯಾಕೆ ಇದನ್ನು ತೊಗೊಂಬಂದು ನಾನು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು. ಒಂದು ಸತಿ ಕೊರಿಯರ್ ಮುಖಾಂತರ ಒಂದು ತರಿಸ್ದೆ ಸರ್. ಅದನ್ನು ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ನಮ್ಮ ಮನೇಲಿ ತಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಈಗ ಹಳೆ ಕಸ್ಟಮರ್ಸ್ ಎಲ್ಲ ಏನಿದೆ ಹ್ಯಾಂಡ್ ಮೇಡ್ ಕೈಯಿಂದ ಕೆಲಸ ಮಾಡೋ ಅಂಥದ್ದು ಹೆಂಗಿದೆ ಅನ್ನೋದು ಇವಾಗ ಗೊತ್ತಾಗಿದೆ ಸರ್. ಇವು ಮೊದಲಿಗಿಂತ ಇವಾಗ ಉತ್ತಮವಾಗಿ ನನ್ನ ಕೆಲಸ ನಡೀತಾ ಇದೆ ಸರ್. ನೀವು ಯಾಕೆ ಈ ಭೈರವಿ ಅಂತ ತೊಗೊಂಬಂದು ಪೂಜೆ ಮಾಡಿಸ್ಬೋದು, ಚೆನ್ನಾಗಾಗಿದೆ. ಇವಾಗ ನಮ್ಮ ಸಂಸಾರ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಭೈರವಿ ಯಂತ್ರ. ನನ್ನ ಹೆಸರು ಕಾರ್ತಿಕ್ ಅಂತ. ಇವತ್ತು ನಾನೊಂದು ದೊಡ್ಡ ಕ್ಲಾಸ್ 1 ಸಿವಿಲ್ ಕಾಂಟ್ರಾಕ್ಟರ್, ದೊಡ್ಡ ಬಿಸ್ನೆಸ್ ಮ್ಯಾನ್. ಇವತ್ತು ನಮ್ಮ ಸಂಸ್ಥೆ 100 ಕುಟುಂಬಗಳಿಗೆ ನೆರಳಾಗಿದೆ. ಇದಕ್ಕೆ ನಾನು ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು. ಇದೇ 3 ವರ್ಷದ ಕೆಳಗಡೆ ನನ್ನ ಪರಿಸ್ಥಿತಿ ತುಂಬ ಹೀನವಾಗಿತ್ತು. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಸ್ನೇಹಿತ ತಂದುಕೊಟ್ಟಿದ್ದೆ ನನಗೆ ಭೈರವಿ ಯಂತ್ರ. ದೇವರ ಮೇಲೆ ನಂಬಿಕೆ ಕಂಡುಕೊಂಡಿರೋ ನಾನು ಇದನ್ನೇ ನಂಬಲಿ. ಆದರೆ ತೊಗೊಂಡು ಬಂದ ಮೊದಲನೇ ದಿನದಂದೇ ಇದರ ಪ್ರಭಾವ ಶುರುವಾಯಿತು. ನನಗೆ ತಿಳಿಯದೇ ಕೋಟಿಗಟ್ಟಲೆ ಹಣ ಸಂಪಾದನೆ ಆಯಿತು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೇ ಬಂತು. ಇಂದಿನ ಜೀವನಕ್ಕೂ ಹಿಂದಿನ ಜೀವನಕ್ಕೂ ಹೊಂದಾಣಿಕೆನೇ ಇಲ್ಲ. ನನ್ನ ಈ ಪರಿಸ್ಥಿತಿಗೆ ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋಕ್ಕೆ ಕಾರಣ ನಾನಲ್ಲ, ಭೈರವಿ ಯಂತ್ರನೇ ಕಾರಣ. ಭೈರವಿ ಯಂತ್ರ. ನಿಮ್ಮ ಕನಸು ನನಸಾಗಬೇಕು ಅಂದ್ರೆ ಭೈರವಿ ಯಂತ್ರವನ್ನು ಖರೀದಿಸಿ. ಭೈರವಿ ಯಂತ್ರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಲೋಕ ಕಲ್ಯಾಣಾರ್ಥವಾಗಿ ಕನ್ನಡಿಗರೇ ಆದ ಗುರೂಜಿ ದೇವಿಶ್ರೀಯವರು ಇಂತಹ ದೈವಿಕ ಸಾಧನವನ್ನು ಆವಿಷ್ಕರಿಸಿ ಸಕಲ ಜನರ ಕೈಗೆಟುಕುವಂತೆ ಕೇವಲ ರೂಪಾಯಿ 999ಕ್ಕೆ ವಿತರಿಸುತ್ತಿದ್ದಾರೆ. ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಭೈರವಿ ಯಂತ್ರವನ್ನು ಬರಮಾಡಿಕೊಳ್ಳಲು ಹಿಂದೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 08066691999 ಅಥವಾ ಮೊಬೈಲ್ ಸಂಖ್ಯೆ 9243700500. ಸಮಾಜದ ಒಳಿತನ್ನು ಬಯಸುತ್ತಾ ನಮ್ಮ ಸಂಸ್ಥೆ ಭೈರವಿ ಯಂತ್ರವನ್ನು ಕೇವಲ 999 ರೂಪಾಯಿಗೆ ವಿತರಿಸುತ್ತಿದೆ. ನೋಡಿದ್ರಲ್ಲ, ಭೈರವಿ ಯಂತ್ರವನ್ನು ಖರೀದಿಸಿ ತಮ್ಮ ಜೀವನದಲ್ಲಿ ಎಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ?
ಇಂದೇ ಭೈರವಿ ಯಂತ್ರವನ್ನು ಖರೀದಿಸಿ ಹಾಗೂ ನೀವು ಕೂಡ ಸಂತೋಷದಿಂದ ಬಾಳಿರಿ. ಭೈರವಿ ಯಂತ್ರ